ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಇವತ್ತು ಬೆಳಗಾವಿಗೆ ಏರ್ಪೋರ್ಟ್ದಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಶಾಸಕರ ಮಂತ್ರಿಗಳ ಜೊತೆ ಸಮಾಲೋಚನೆ ಸಭೆ ಮಾಡಿಕೊಂಡು ವೈಮಾನಿಕ ಸಮೀಕ್ಷೆಗಾಗಿ ತಮ್ಮ ವಿಶೇಷ ಹೆಲಿಕಾಪ್ಟರ್ ಮುಖಾಂತರ ವೈಮಾನಿಕ ಸಮಸ್ಯೆ ಪ್ರಾರಂಭ ಮಾಡಿದ್ದಾರೆ. ಪ್ರತಿ ಹಳ್ಳಿಯಲ್ಲಿ ಯಾವ ರೀತಿ ಪ್ರವಾಹ ಪೀಡಿತಕ್ಕೆ ಜನರಿಗೆ ತೊಂದರೆಯಾಗಿದೆ, ಯಾವ ರೀತಿ ಪರಿಹಾರ ನೀಡಬೇಕು, ಅವ್ರ ಜೊತೆ ಕಂದಾಯ ಸಚಿವ ಅಶೋಕ್, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಜಲಸಂಪನ್ಮೂಲ ಮಂತ್ರಿಗಳಾದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಮೇಶ್ ಜಾರಕಿಹೊಳಿ, ಮಹಾಂತೇಶ್ ಕವಟಗಿಮಠ್, ಮಹಾದೇವಪ್ಪ ಯಾದವಾಡ್, ಅನೇಕ ಸಚಿವರು ಶಾಸಕರು ಅವರ ಜೊತೆ ಇದ್ದದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಯಾಕೆಂದರೆ 400 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡುತ್ತೇನಂತ ಒಂದು ಭರವಸೆ ನೀಡ್ತಾ ಇದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ರಮೇಶ್ ಜಾರಕಿಹೊಳಿ ಅವರು 947 ಕೋಟಿ ರೂಪಾಯಿ ಒಟ್ಟಾರೆ ಹಾನಿಯಾಗಿದೆ, ಕಳೆದ ಬಾರಿಯ ಬಿಲ್ಲುಗಳು ಸಹಿತ ಇನ್ನೂ ಸಂದಾಯವಾಗಿಲ್ಲ, ಎಲ್ಲವನ್ನೂ ಕೊಡಬೇಕೆಂದು ಜಲಸಂಪನ್ಮೂಲ ಮಂತ್ರಿ ರಮೇಶ್ ಜಾರಕಿಹೊಳಿ ವಿಶೇಷ ಕಾಳಜಿಯಿಂದ ಮುಖ್ಯಮಂತ್ರಿ ಮೇಲೆ ವಿಶೇಷ ಒತ್ತಡ ತಂದಿದ್ದು ಸಹಿತ ಒಂದು ಬೆಳಗಾವಿ ಜಿಲ್ಲೆಯ ನೆರೆ ಸಂತ್ರಸ್ತರ ಪರಿಹಾರಕ್ಕೆ ಒಂದು ಆಶಾದಾಯಕ ಸೂಚನೆ ಅಂತ ವಿಚಾರ ಮಾಡಬಹುದು ವೀಕ್ಷಕರೇ. ಯಾಕೆಂದರೆ ಈಗ ವೈಮಾನಿಕ ಸಮೀಕ್ಷೆ ಪ್ರಾರಂಭವಾಗಿದೆ. ಅನೇಕ ಹಳ್ಳಿಗಳಲ್ಲಿ ಇದು ಸಮಾಲೋಚನೆ ಸಮೀಕ್ಷೆ ನಡೀತಾ ಇದೆ. ಇದಕ್ಕೆ ಉನ್ನತ ಅಧಿಕಾರಿಗಳು ಸಹಿತ ಸಾಥ್ ನೀಡ್ತಾ ಇದ್ದಾರೆ. ಅಲ್ಲಿಂದ ಆಲ್ಮಟ್ಟಿಗೆ ಹೋಗಿ ಯಾವ ರೀತಿ ಪರಿಹಾರ ಸಮೀಕ್ಷೆಗಳನ್ನ ಮಾಡಿ ಯಾವ ನಿರ್ಣಯ ಘೋಷಣೆಗಳನ್ನ ಹೇಳ್ತಾರೆ, ಯಾವ ಘೋಷಣೆಗಳನ್ನ ಮಾಡ್ತಾರೆ, ಇನ್ನು ಕಾದು ನೋಡಬೇಕು ವೀಕ್ಷಕರೇ. ಸಂಪೂರ್ಣ ದೃಶ್ಯ ನಮ್ಮ ನಂಬರ್ 1 ಚಾನಲ್ದಲ್ಲಿ ನೋಡಬಹುದು. ಇಲ್ಲಿ ನೆರೆಹೊರೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ನಿಖರವಾದಂಥ ಮಾಹಿತಿಯನ್ನು ನಮ್ಮ ಇಲ್ಲಿಯ ಇಂಜಿನಿಯರ್ಸು ಕೊಟ್ಟರು ಸರ್. ನಮ್ಮ ಸಚಿವರು ಕೂಡ ಒಬ್ಬ ಅಧಿಕಾರಿಗಳನ್ನು ಕೂಡ ಅಲ್ಲಿ ಕೊಯ್ನಾ ಡ್ಯಾಮ್ಗೆ ನಿಯೋಜನೆ ಮಾಡಿದ್ರು ಸರ್. ಅದಕ್ಕಾಗಿ ನಮಗೆ ಸರಿಯಾದ ಮಾಹಿತಿ ಸಿಗ್ತಿತ್ತು ಸರ್. ಮತ್ತು ನಮ್ಮ ಪ್ರಕೃತಿ ಇಲಾಖೆಯ ಕಮಿಷನರು ಮತ್ತು ಅಂಜು ಪರ್ವೇಜ್ ಸಾಹೇಬರು, ದೆನ್ ಮನೋಜ್ ಕಳೆದ ಸಲ 2019 ಇಸ್ವಿಯಲ್ಲಿ ಒಟ್ಟು 26,900 ಹಾನಿಗಳಿವೆ. ಅದಕ್ಕೆ RTHL ತಂತ್ರಾಂಶಗಳು 1925 ಪರವಾನಗಿ ವಿವರಗಳು ದಾಖಲಿಸಿದೆ. 774 ಸರ್. ನಿಮಗೂ ಹೇಳಿಕೆ ಮತ್ತು ಎಲ್ಲ ಈಗಾಗಲೇ ಹಚ್ಚಿಕೊಂಡಿದ್ದೀವಿ. ಹೀಗಾಗಿ ನಿರಾಶ್ರಿತರಿಗೆ ಗುಡಿ ಮಟ್ಟದವರು ಅದರ ಮತ್ತು ಒಂದು ಸ್ಟ್ರೈಕ್ ಮಾಡಬೇಕು. ಇನ್ನು 6 ಬರ್ಕೊಂಡು ಇದಾಗಿತ್ತು. ಬರಲಿಲ್ಲ ಇವತ್ತು ಮಠಾಧೀಶರು ಮತ್ತು ಸಾರ್ವಜನಿಕರು ಇದು ಮಾಡಬೇಕು. ನಮ್ಮ ಸಂಸದರಾಗಲಿ, ಶಾಸಕರಾಗಲಿ ಅಥವಾ ಚುನಾಯಿತ ಪ್ರತಿನಿಧಿಗಳು ಯಾರೇ ಇರ್ಬೋದು, ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರೆ ಈಗಿರೋ ಸ್ಥಿತಿ ಮುಂದೆ ಏನು ಮಾಡಬೇಕು ಈ ಸಂಗತಿಗಳನ್ನು ತಿಳಿಸೋಕ್ಕೆ ಅನುಕೂಲ ಆಗುತ್ತೆ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ SDRF ಅಲ್ಲಿ 56 ಕೋಟಿ ಹಣ ಇದೆ. ವಸತಿ ದೃಷ್ಟಿಯಿಂದ 174 ಕೋಟಿ ಇದೆ. ಧಾರವಾಡದಲ್ಲಿ 23.38 ಕೋಟಿ ಹಣ ಇದೆ. ವಸತಿಗೆ SDRF 23 ಕೋಟಿ, ವಸತಿಗೆ 43 ಕೋಟಿ ಹಣ ಇದೆ. ಸೊ ಇದನ್ನು ಖರ್ಚು ಮಾಡೋಕ್ಕೇನು ತೊಂದರೆ ಇಲ್ಲ, ಮತ್ತೆ ಹೆಚ್ಚಿನ ಹಣ ಬೇಕಾದ್ರೂ ಕೊಡೋಕ್ಕೇನು ತೊಂದರೆ ಇಲ್ಲ. ಇದರಲ್ಲಿ ಮಾಹಿತಿಗಳು